ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಶೇಷ ಏನಂದರೆ, ಸೊ ನಮ್ಮ ಅಂಕಲ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಸಬ್ಮಿಟ್ ಮಾಡಿಸ್ತೀನಿ, ಕೇಳಿ ಅವ್ರು ಏನಂತಾರಂತ. ಊಟ ಮಾಡಿ, ಎಣ್ಣೆ ಹೊಡೀರಿ, ಮನೆ ಕಡೆ ಬಾತ್ರೂಮ್ಗೆ ಹೋಗಿ. ಸೊ ಜೀವನದಲ್ಲಿ ಬೆಳಿಬೇಕಂದ್ರೆ ಏನು ಮಾಡಬೇಕು? ಜೀವನದಲ್ಲಿ ಬೆಳಿಬೇಕಂದ್ರೆ ಒಂದು ಸ್ವಲ್ಪ ಹೀಗೆ ಲೋಕದವ ವಿಶ್ವಾಸ ಮಾಡಿ ಅವಳಿಂದ ನಾವು ಉದ್ಧಾರ ಆಗಬೇಕು. ಮತ್ತು ಜೀವನದಲ್ಲಿ ಮುಂದೆ ಬೆಳಿಬೇಕಂದ್ರೆ ಏನಪ್ಪ ಮಾಡಬೇಕು? ಮುಂದೆ ಬೆಳಿಬೇಕಂದ್ರೆ ಅವಳಿಗೆ ಮಕ್ಕಳು ಮರಿ ಆದಾಗ ಆಮೇಲೆ ನೀವು ಬೆಳಿಬೇಕು. ಹೌದಾ? ಚಲೋ. ಹಣ ಇರೋನಿಗೆ ಏನೋ ಹಾಂ ಬೆಲೆ ಇಲ್ಲ, ಹಾಂ ಹಣ ಇಲ್ಲದೆ ಇರೋನಿಗೆ ಬೆಲೆ ಉಂಟು. ಸಂಪಾದನೆ ಮಾಡೋನಿಗೆ ಕೂಲಿ ಮಾಡ್ಕೊಂಡು ತಿಂತಾನಲ್ಲ ಅವನೇ ಒಂದು ದುಡ್ಡು ಹಣಗಾರ. ಆ ಥರ. ಲೆಕ್ಕಿಲ್ಲ. ಸೊ ಹೇ ಗೈಸ್, ನಮ್ಮ ಅಂಕಲ್ ಹೇಳಿದ್ದು ಕೇಳಿಸ್ಕೊಂಡ್ರೆ ತಾನೆ ನೋಡಿ, ಮತ್ತೇನು ತೋರಿಸ್ತೀನಿ ಅವ್ರಿಗೆ. ಹೇಳು ಅಂಕಲ್, ಡೈಲಾಗ್ ಮಾಡು. ಆಟ ಊಟ ಮನೆ ಕಡೆ ವಾಟ. ಸೊ ಏನಿಲ್ಲ ಗೈಸ್, ನಾವು ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಸೊ ಟ್ರೈ ಮಾಡ್ತೀನಿ ಆದಷ್ಟು ವ್ಲಾಗ್ ಮಾಡೋದನ್ನ. ಚೆನ್ನಾಗಿ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರಂತೆ. ಸೊ ನೋಡೋಣ, ನಾನು ತೋರಿಸ್ತೀನಿ ನಾಳೆ. ಸೊ ಟ್ರೈ ಮಾಡ್ತೀನಿ ಆದಷ್ಟು ನಾನು ವ್ಲಾಗ್ ಮಾಡೋದನ್ನ. ಸೊ ಬೆಳಗ್ಗೆ ತೋರಿಸ್ತೀನಿ ನಾನು ನಮ್ಮೂರು ಯಾವುದು ಅಂತ ತೋರಿಸ್ತೀನಿ. ಸೊ ಏನಿಲ್ಲ ವಿಷಯ, ಸೊ ನಮ್ಮೂರು ಜಾತ್ರೆ ಬೇರೆ ಬಂತು. ಸೊ ಆದಷ್ಟು ನಾನು ವ್ಲಾಗ್ ಮಾಡ್ತೀನಿ, ಆದರೆ ವ್ಲಾಗ್ ಮಾಡಿದ್ರೂ ಟ್ರೈ ಮಾಡ್ತೀನಿ, ಪ್ರಯತ್ನ ಮಾಡೋದು. ಸೊ ಏನಿಲ್ಲ ವಿಷಯ. ಸೊ ಅಂಕಲ್ ಹೇಳೋದಂದರೆ, ಅವ್ರ ಕಾಲದಲ್ಲಿ ದುಡ್ಡು ಬೆಲೆ ಇಲ್ಲ, ಮನುಷ್ಯನಿಗೆ ಬೆಲೆ ಇತ್ತಂತೆ. ಸೊ ಇವಾಗ ದುಡ್ಡು ಯಾರು ಇರುತ್ತೆ ಅವ್ರಿಗೂ ಬೆಲೆ ಅಂತೆ. ಸೊ ದುಡ್ಡು ಇದ್ದವನಿಗೆ ಬೆಲೆ, ದುಡ್ಡು ಇಲ್ಲವ್ರಿಗೆ ಬೆಲೆ ಇಲ್ಲ. ಸೊ ಅವ್ರು ಹೇಳೋದೇನೆಂದರೆ, ಆದಷ್ಟು ಸಂಪಾದನೆ ಮಾಡಿ ಅಂತ ಹೇಳ್ತಾರೆ. ಸೊ ಅವ್ರ ಕಾಲ ಬೇರೆ, ನಮ್ಮ ಕಾಲನೇ ಬೇರೆ. ಸೊ ನೋಡೋಣ ಗೈಸ್, ಟ್ರೈ ಮಾಡೋಣ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.